ಸ್ನೇಹಿತರೆ ನಮಸ್ಕಾರ. ಮತ್ತೆ ರಾಜ್ಯದಲ್ಲಿ ಭುಗಿಲೆದ್ದ ಹಿಜಾಬ್ನ ಕಿಚ್ಚು. ಹೌದು, ಸಿಎಂ ಹೇಳಿದ್ದು ಹಿಜಾಬ್ ಅನ್ನ ಧರಿಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದು ಮತ್ತೆ ಭುಗಿಲೆದ್ದು ಬಿಟ್ಟಿದೆ. ಕರಾವಳಿಯ ಉಡುಪಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಈ ವಿವಾದ ತನ್ನಗಾಗಿತ್ತು. ಯಾಕಂದ್ರೆ 2022ರಲ್ಲಿ ಬೊಮ್ಮಾಯಿ ಸರ್ಕಾರ ಏನ್ ಹೇಳುತ್ತಂದ್ರೆ, ಬಿಜೆಪಿ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆ ನಿಗದಿಪಡಿಸಿ ಹೊರಡಿಸಿದ್ದ ಆದೇಶವನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ ಸ್ನೇಹಿತರ. ಈಗ ಶಾಲಾ ಕಾಲೇಜುಗಳಲ್ಲಿ ಮೊದಲು 2022ರಲ್ಲಿ ಬೊಮ್ಮಾಯಿ ಸರ್ಕಾರ ಏನ್ ಹೇಳಿತ್ತು, ಈಗ ಏನ್ ಶಾಲಾ ಕಾಲೇಜುಗಳ ಯೂನಿಫಾರ್ಮ್ ಇರ್ತಾವಲ್ಲ, ಸೊ ಅದನ್ನೇ ನೀವು ಧರಿಸಬೇಕು. ಧಾರ್ಮಿಕ ಉಡುಪುಗಳನ್ನ ಅಂದ್ರೆ ಬರೀ ಹಿಜಾಬ್ ಅಷ್ಟೇ ಧರಿಸೋದಲ್ಲ, ಈ ಕಡೆ ಶಾಲ್ಗಳನ್ನು ಕೂಡ ನೀವು ಧರಿಸಬಾರ್ದು. ಯಾಕಂದ್ರೆ ಧಾರ್ಮಿಕತೆ ಶಾಲಾ ಕಾಲೇಜುಗಳಲ್ಲಿ ಬೇಡ, ಕಾನೂನು ಸುವ್ಯವಸ್ಥೆ ಇರಲಿ, ಶಾಲೆಗಳು ಶಾಲೆ ರೀತಿಯಲ್ಲಿನೇ ಇರಲಿ ಅಂತ ಒಂದು ತೀರ್ಮಾನವನ್ನ ಕೊಟ್ಟಿದ್ರು. ಹೀಗಾಗಿ ಹಿಜಾಬ್ ಆಗಿರ್ಲಿ ಅಥವಾ ಶಾಲುಗಳನ್ನ, ಕೇಸರಿ ಶಾಲುಗಳನ್ನ ಧರಿಸೋ ಹಾಗಿಲ್ಲ. ಶಾಲಾ ಯೂನಿಫಾರ್ಮ್ಗಳನ್ನ ಮಾತ್ರ ಧರಿಸ್ಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗಬೇಕಂತ ತೀರ್ಪಿತ್ತು. ಅದು ಹೈಕೋರ್ಟ್ಗೂ ಕೂಡ ಹೋಗಿತ್ತು. ಅಲ್ಲಿ ಕೂಡ ತೀರ್ಪು ಶಾಲಾ ಕಾಲೇಜುಗಳ ಉಡುಪನ್ನ ಧರಿಸ್ಬೇಕಂತ ಹೇಳಲಾಗಿತ್ತು. ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿತ್ತು. ಅಲ್ಲಿ ಕೂಡ ಮೆಟ್ಟಿಲೇರಿದೆ. ಈಗ ಮತ್ತೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಈಗ ಹಿಜಾಬ್ನ ಪರ ಸಂಘಟನೆಗಳು ಏನಾದ್ರೂ ಹಿಜಾಬ್ ಧರಿಸಲಿಕ್ಕೆ ಅವಕಾಶ ಮಾಡಿ ಕೊಡ್ಲಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ, ಶಾಲಾ ಕಾಲೇಜುಗಳನ್ನ ಬಂದ್ ಮಾಡ್ತೀವಿ, ನಮಗೆ ಹಿಜಾಬ್ ಧರಿಸಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಪತ್ರಗಳನ್ನಾಗಿರ್ಲಿ, ಹೇಳಿಕೆಗಳನ್ನಾಗ್ಲಿ ಕೊಟ್ಟಿದ್ರಂತೆ. ಈಗ ಅದಕ್ಕೆ ಮತ್ತೆ ಟ್ವಿಸ್ಟ್ ಸಿಕ್ಕಿದೆ. ಹೌದು, ಸಿಎಂ ಸಿದ್ದರಾಮಯ್ಯನವರು ಜನಿವಾರ ಧರಿಸಿ, ಶಿವದಾರ ಧರಿಸಿ, ಇನ್ನಿತರ ದಾರಗಳನ್ನ ನೀವು ಹಾಕೊಳ್ಬಹುದು. ಈ ಕಡೆ ಹಿಜಾಬ್ ಅನ್ನು ಕೂಡ ನೀವು ಹಾಕೊಳ್ಬಹುದು, ಧಾರ್ಮಿಕತೆಯನ್ನ ನೀವು ನಡ್ಕೊಳ್ಬಹುದು ಅನ್ನುವಂತಹ ರೀತಿಯಲ್ಲಿ ತೀರ್ಪನ್ನ ಕೊಟ್ಟಿದ್ದಾರೆ. ಆ ಒಂದು ಹಿಂದಿನ ಅಂದ್ರೆ ಈಗಾಗಲೇ ಬೊಮ್ಮಾಯಿ ಸರ್ಕಾರ ಏನ್ ಕೊಟ್ಟಿತ್ತಲ್ವಾ, ಆ ಒಂದು ರಾಜ್ಯ ಸರ್ಕಾರದ ಒಂದು ಹೇಳಿಕೆಯನ್ನ, ಆದೇಶವನ್ನ ವಾಪಸ್ ಪಡೆದಿದ್ದಾರೆ. ಶಾಲೆಯ ಕಾಲೇಜುಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸಲು ಅನುಮತಿ ನೀಡದಂತೆ, ಬೇರೆ ಧರ್ಮದವರಿಗೆ ಅವರ ಆಚರಣೆಯಂತೆ ಜನಿವಾರವನ್ನ, ರುದ್ರಾಕ್ಷಿಯನ್ನ, ಶಿವದಾರವನ್ನ, ಇವು ಎಲ್ಲವೂ ಕೂಡ ಸಾಂಪ್ರದಾಯಿಕ ಸಂಕೇತಗಳನ್ನ ನೀವು ಬಳಸಬಹುದಂತ ಹೇಳಿದ್ದಾರೆ. ಆದ್ರೆ ಶಾಲ್ನ ವಿವಾದ ಇಲ್ಲಿ ಬಂದಿರತಕ್ಕಂಥದ್ದು. ಜನಿವಾರ ಆಗಿರ್ಲಿ, ಶಿವದಾರ ಅದು ಒಳಗಡೆ ಇರುತ್ತೆ. ಆದ್ರೆ ಈಗ ಹಿಜಾಬ್ ಹೇಗೆ ಧರಿಸ್ತಾರೋ ಹಾಗೆ ನಾವು ಶಾಲ್ ಅನ್ನು ಕೂಡ ಧರಿಸ್ತೀವಿ ಅನ್ನುವಂತಹ ರೀತಿಯಲ್ಲಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ನಾವು ತಲೆಗೆ ಟೋಪಿ ಕೂಡ ಹಾಕೊಳ್ತೀವಿ, ಕೇಸರಿ ಟೋಪಿ, ಜೊತೆಗೆ ಶಾಲ್ ಅನ್ನು ಕೂಡ ಹಾಕೊಂಡು ಬರ್ತೀವಿ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಸೊ ಈ ತೀರ್ಪನ್ನ ನೀವು ವಾಪಸ್ ತೆಗೆದುಕೊಳ್ಬೇಕು, ಇಲ್ಲ ಅಂದ್ರೆ ನಾವು ಕೂಡ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಎನ್ನುವಂತಹ ರೀತಿಯಲ್ಲಿ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಸೊ ಈ ರೀತಿ ನಡೀತಾ ಹೋದ್ರೆ ವಿದ್ಯಾರ್ಥಿಗಳು ತಮ್ಮ ಬದುಕನ್ನ ಇಲ್ಲೇ ಹೋಗಿಸ್ತಾರೆ. ಕಲಿಯೋದಾಗಿರ್ಲಿ ಅಥವಾ ಮುಂದುವರೆದು ತಮ್ಮ ಜೀವನವನ್ನ ಕಟ್ಟೋದಾಗಿರ್ಲಿ ಇಲ್ಲಿ ಆಗೋದೇ ಇಲ್ಲ. ಸರ್ಕಾರ ಈ ರೀತಿ ಮಧ್ಯೆ ಬಂದು ಈ ರೀತಿ ಧರ್ಮದ ಹೆಸರಿನಲ್ಲಿ ಕಿಚ್ಚು ಎಬ್ಸಿದಂಗ ಆಗ್ಬಿಟ್ಟತ್ತೆ. ಸೊ ಇದಕ್ಕೋಸ್ಕರ ಒಂದು ಸರಳತೆಯ ಒಂದು ತೀರ್ಪನ್ನ ತೆಗೆದುಕೊಳ್ಬೇಕು. ಇಲ್ಲವಾದಲ್ಲಿ ಕಾನೂನಿನಲ್ಲಿ ಏನು ಸರಿಯಾದ ವ್ಯವಸ್ಥೆ ಇದೆಯೋ ಅದನ್ನ ಜಾರಿ ತರಬೇಕು. ಅಂದ್ರೆ ಈಗ ಶಾಲಾ ಕಾಲೇಜುಗಳಲ್ಲಿ ಶಾಲೆಯ ವಸ್ತ್ರಗಳನ್ನ ಧರಿಸ್ಬೇಕಂತ ಹೇಳ್ತಾರೆ. ಸೊ ಅದನ್ನ ಧರಿಸಿದ್ರೆ ನಡೆಯುತ್ತೆ. ಯಾವುದೇ ಧಾರ್ಮಿಕ ವಸ್ತುಗಳನ್ನ ಅಥವಾ ವಸ್ತ್ರಗಳನ್ನ ಧರಿಸೋ ಹಾಗಿಲ್ಲ ಎನ್ನುವಂತಹ ತೀರ್ಪು ಕೂಡ ಇದು ಒಂದು ಕಡೆ ಸರಿ ಅನ್ಸತ್ತೆ. ಈ ಕಡೆ ಧರ್ಮದ ಆಧಾರದ ಮೇಲೆ ನಾನೊಂದ್ ಹಾಕೊಂಡ್ ಬರ್ತೀನಿ, ನೀನೊಂದ್ ಹಾಕೊಂಡ್ ಬರೋದು, ಅಥವಾ ಇನ್ನಿತರ ಒಂದು ಜಾತಿಯವರು ನಾನೊಂದ್ ಬೇರೆ ಹಾಕೊಂಡ್ ಬರ್ತೀನಿ, ಈ ರೀತಿ ಗಲಭೆ ಗದ್ದಲಗಳು ಇವು ವಿದ್ಯಾರ್ಥಿಗಳಲ್ಲಿ ಹುಟ್ಕೊಂಡ್ರೆ ಅವರ ಭವಿಷ್ಯ ಹಾಳಾಗತ್ತೆ, ಮತ್ತೇನಿಲ್ಲ. ಈಗ ಮತ್ತೆ ಬಿಜೆಪಿ ನಾಯಕರು ಕೂಡ ಇದರ ಬಗ್ಗೆ ಕಿಡಿಕಾರಿದ್ದಾರೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿ ನಾಯಕರಾದಂತಹ ಬೊಮ್ಮಾಯಿ ಅವರು ಸಿಎಂ ಆದಂತ ಸಂದರ್ಭದಲ್ಲಿ ಒಂದು ತೀರ್ಪನ್ನ ತೆಗೆದುಕೊಂಡಿದ್ರು. ಅಂದ್ರೆ ಶಾಲಾ ಸಮವಸ್ತ್ರವನ್ನೇ ಎಲ್ಲರೂ ಕೂಡ ಬಳಸಬೇಕು, ಧಾರ್ಮಿಕ ವಸ್ತುಗಳನ್ನ, ಅದು ಹಿಂದೂ ಧರ್ಮದಾಗಿರ್ಲಿ ಅಥವಾ ಮುಸ್ಲಿಂ ಧರ್ಮದವರಾಗಿರ್ಲಿ ಅಥವಾ ಕ್ರೈಸ್ತ ಧರ್ಮದವರಾಗಿರ್ಲಿ, ಯಾರು ಕೂಡ ಬಳಸೋ ಹಾಗಿಲ್ಲ. ಶಾಲೆಯಲ್ಲಿ ನೀವು ಶಾಲಾ ಸಮವಸ್ತ್ರವನ್ನೇ ಬಳಸಬೇಕು ಅನ್ನುವಂಥದ್ದು ತಿಳಿಸಿತ್ತು. ಅಂದ್ರೆ ಯಾವ ಧರ್ಮದ ಪರವಾಗಿನೂ ಕೂಡ ಮಾತನಾಡಿಲ್ಲ, ಕಾನೂನಿನ ಪರವಾಗಿ ಅಥವಾ ಶಾಲಾ ಕಾಲೇಜುಗಳ ಒಂದು ಉನ್ನತೀಕರಣ, ಇಂತಹ ಗಲಭೆಗಳು ಗಲಾಟೆಗಳು ಆಗಬಾರದೆಂದು ತೀರ್ಪನ್ನ ತೆಗೆದುಕೊಂಡಿದ್ರು. ಅಂದ್ರೆ ಒಂದು ಧರ್ಮದ ಕಡೆಗೆ, ಅಂದ್ರೆ ನೀವು ಹಿಜಾಬ್ ಅಷ್ಟೇ ಧರಿಸಿ ಶಾಲ್ ಅನ್ನ ಬಳಸಬಾರ್ದು, ಅಥವಾ ಶಾಲ್ ಅನ್ನ ಅಷ್ಟೇ ಬಳಸಿ ಹಿಜಾಬ್ ಧರಿಸಬಾರ್ದು, ಈ ರೀತಿ ಹೇಳಿಕೆಯನ್ನ ಕೊಟ್ಟಿಲ್ಲ. ಯಾರೂ ಕೂಡ ಬಳಸಬಾರದು, ಸಮಾನತೆಯನ್ನ ಹೊಂದಿರಬೇಕು ಎನ್ನುವಂತಹ ರೀತಿಯಲ್ಲಿ ನಾವು ತೀರ್ಪನ್ನ ಕೊಟ್ಟಿದ್ವಿ. ಆದ್ರೆ ಈಗಿನ ಸರ್ಕಾರ
ಮತ್ತೆ ಎಲ್ಲ ವಿದ್ಯಾರ್ಥಿಗಳ ನಡುವೆ ಗಲಭೆಗಳನ್ನ ಎಬ್ಬಿಸಿದೆ. ಮತ್ತೆ ಈಗ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತಹ ಕಾರ್ಯ ಮಾಡ್ತಾ ಇದೆ. ತನ್ನ ವೋಟ್ ಬ್ಯಾಂಕ್ ಉಳಿಸ್ಕೋದಕ್ಕೋಸ್ಕರ ಅಂದ್ರೆ ಒಂದು ಧರ್ಮಕ್ಕೆ ಆ ಆಶ್ರಯ ಕೊಡ್ತಾ ಇದೆ, ಇನ್ನೊಂದು ಧರ್ಮಕ್ಕೆ ಅಂದ್ರೆ ಈಗ ಮಗುವನ್ನ ಚೂಟೋದು, ಆ ತೊಟ್ಟಿಲನ್ನ ತೂಗೋದು ಈ ರೀತಿ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರ ಆರೋಪ. ಈಗ ಬಿಜೆಪಿ ನಾಯಕರು ಕೂಡ ಇದರ ಬಗ್ಗೆ ಕಿಡಿಕಾರ್ತಾ ಇದ್ದು, ಒಂದು ವೇಳೆ ಈ ಡಿಸಿಷನ್ ಅನ್ನ ನೀವು ತೆಗೆದುಕೊಳ್ಳಲಿಲ್ಲ ಅಂದ್ರೆ ನಾವು ರೋಡಿಗಿಳಿದು ಪ್ರತಿಭಟನೆ ಮಾಡ್ತೀವಿ. ಮೊದಲೇ ಈಗ ವಿದ್ಯಾರ್ಥಿಗಳಿಗೆ ಒಂದು ಡಿಸಿಷನ್ ನಾವು ಕೊಟ್ಟು ಅದೆಲ್ಲವೂ ಕೂಡ ತನ್ನಗಾಗಿಸಿದ್ವಿ. ಎಲ್ಲರೂ ಕೂಡ ಸಮವಸ್ತ್ರದೊಂದಿಗೆ ಶಾಲಾ ಕಾಲೇಜುಗಳಿಗೆ ಸರಿಯಾಗಿ ಹೋಗಿ ಸರಿಯಾಗಿ ಬರ್ತಾ ಇದ್ರು. ಮತ್ತೆ ನೀವು ಜಾತಿ ಧರ್ಮದ ಬೀಜವನ್ನ ಬಿತ್ತಿ ವಿದ್ಯಾರ್ಥಿಗಳಲ್ಲಿ ಈ ರೀತಿ ಕೆಟ್ಟ ಭಾವನೆಗಳನ್ನ ಉಂಟು ಮಾಡ್ತಾ ಇದ್ದೀರಿ, ಧಾರ್ಮಿಕ ಗಲಭೆಗಳನ್ನ ಎಬ್ಬಿಸ್ತಾ ಇದೆ ಈ ಸರ್ಕಾರ ಅಂತ ಬಿಜೆಪಿ ನಾಯಕರು ಟೀಕಿಸ್ತಾ ಇದ್ದಾರೆ. ಒಂದು ವೇಳೆ ಈಗ ಡಿಸಿಷನ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ಏನಾದ್ರೂ ಈ ಪಕ್ಷ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಈಗ ವಾಪಸ್ ತೆಗೆದುಕೊಂಡು ಅಂದ್ರೆ ಈಗ ಅಲ್ಪಸಂಖ್ಯಾತರಿಗೆ ಮೊದಲು ಹೇಳಿಬಿಟ್ಟಿತ್ತು, ಎಲೆಕ್ಷನ್ಗಿಂತ ಪೂರ್ವವಾಗಿ ನಾವು ಹಿಜಾಬನ್ನ ಧರಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿತ್ತು. ಅದನ್ನ ಮತ್ತು ಮುರಿದಂಗಾಗತ್ತೆ. ಜೊತೆಗೆ ಈ ಡಿಸಿಷನ್ ಅನ್ನ ತೆಗೆದುಕೊಂಡಿದಾರಲ್ಲ, ಇದೇ ರೀತಿ ಮುಂದುವರಿತಂದ್ರೆ ಮತ್ತೆ ಈಗಿನ ಒಂದು ವಿದ್ಯಾರ್ಥಿ ಸಂಘಟನೆಗಳು ರೋಡಿಗಿಳಿದು ಪ್ರತಿಭಟನೆ ಈಗಾಗಲೇ ಮಾಡ್ತಾ ಇದ್ದಾರೆ, ಇದನ್ನ ಮುಂದುವರಿಸ್ತಾರೆ. ಜೊತೆಗೆ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ರೋಡಿಗಿಳಿದು ಪ್ರತಿಭಟನೆ ಮಾಡುವಂತದ್ದು, ಒಂದು ಕಡೆ ಹೋದ್ರೆ ಇನ್ನೊಂದು ಕಡೆ ವೋಟ್ ಬ್ಯಾಂಕ್ ಅನ್ನ ಒಡೆಯುವಂತದ್ದು ಇದೆಲ್ಲವೂ ಕೂಡ ನಡೀತಾ ಇದೆ. ಸದ್ಯಕ್ಕೆ ರಾಜ್ಯದಲ್ಲಿ ಮತ್ತೆ ಕಿಚ್ಚನ್ನ ಎಬ್ಬಿಸಿದಂಗ ಆಗಿದೆ. ಸೊ ಇದೆಲ್ಲವೂ ಕೂಡ ತನ್ನಗಾಗಿತ್ತು, ಮತ್ತೆ ಅದನ್ನ ಸ್ಟಾರ್ಟ್ ಮಾಡಿದಂಗ ಆಗಿದೆ. ನೋಡೋಣ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಒಟ್ಟಾರೆಯಾಗಿ ಕಾನೂನಿನ ಪ್ರಕಾರ ಹೇಳೋದಾದ್ರೆ ಶಾಲಾ ಕಾಲೇಜಿನ ಸಮವಸ್ತ್ರವನ್ನ ಬಳಸಿಕೊಂಡು ಹೋದ್ರೆ ಯಾವುದೇ ತೊಂದರೆ ಇರೋದಿಲ್ಲ. ಯಾಕಂದ್ರೆ ನಾವು ಕಾನೂನಿಗೆ ತಲೆಬಾಗಿ ನಡಿಬೇಕು. ಇಲ್ಲ ನಾವು ಜಾತಿ ಅದು ಇದು ಅಂತ ನಾವು ನಡೆದಿದ್ದೆ ಆದ್ರೆ ಅದು ನಮ್ಮ ಮೈಯನ್ನ ತಿನ್ನತ್ತೆ, ನಮ್ಮ ಭವಿಷ್ಯವನ್ನ ತಿನ್ನತ್ತೆ, ನಾಳೆ ನಾವು ತಂದೆ ತಾಯಿಯನ್ನ ನೋಡ್ಕೊಳ್ಬೇಕಾಗಿರುತ್ತೆ, ನಮ್ಮ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಅದೆಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ. ನಮ್ಮ ಶಾಲಾ ಕಾಲೇಜುಗಳನ್ನ ಕಲಿಯೋದನ್ನ ಬಿಟ್ಟು ನಾವು ರೋಡಿಗೆ ಇಳಿದು ಪ್ರತಿಭಟನೆ ಮಾಡ್ಬೇಕಾಗತ್ತೆ. ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಅದಕ್ಕೆ ಇಂದಿನ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಂಡು ತಾವೇ ಸರಿಯಾಗಿ ನಡ್ಕೊಂಡು ಹೋದ್ರೆ ನಡೆಯುತ್ತೆ. ಈಗ ರಾಜಕಾರಣಿಗಳು ಹಾಗೆ ಮೇಲಿಂದ ಮೇಲೆಗೆ ಏನಾದ್ರೂ ಹೇಳಿಕೆಗಳನ್ನ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಅದು ಇದು ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ಕಾನೂನಿನ ಪ್ರಕಾರ ನಡ್ತಿದ್ದೆ ಆದ್ರೆ ಯಾವುದೇ ತೊಂದರೆ ಇರೋದಿಲ್ಲ. ಸದ್ಯಕ್ಕೆ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸಿದ್ದೀನಿ. ನೋಡೋಣ ಮುಂದಿನ ದಿನದಲ್ಲಿ ಏನ್ ಡಿಸಿಷನ್ ತೆಗೆದುಕೊಳ್ತಾರೆ, ಏನಾದ್ರೂ ಬದಲಾವಣೆಗಳಾಗ್ತಾವ, ಅದೆಲ್ಲದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಆದಷ್ಟು ಈ ವಿಷಯವನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಫೈನಲ್ ಏನ್ ಡಿಸಿಷನ್ ಬರುತ್ತೋ ಕಾಯ್ದು ನೋಡೋಣ.